ಹೊಡೆದೇ ಹೊಡಿತೀವಿ, ನುಗ್ಗಿ ಹೊಡಿತೀವಿ. ಇದು ಕೇಂದ್ರ ಸರ್ಕಾರ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ವಾರ್. ಹುಷಾರ್, ತಂಟೆಗೆ ಬಂದ್ರೆ ತಟ್ತೀವಿ, ಸರಿಯಾಗಿ ತಟ್ತೀವಿ. ದಾಳಿಗೆ ಪ್ರತಿ ದಾಳಿ ನೀವು ಶುರು ಮಾಡಿದ್ರಿ, ನಾವು ಕೊಟ್ವಿ. ಮತ್ತೆ ಈಗ ಕ್ರಿಯೆ ಏನಾದರೂ ಮಾಡಿದ್ರೆ ಮತ್ತೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅಂತ ಹೇಳಿದೆ. ಪಾಕಿಸ್ತಾನಕ್ಕೆ ಮತ್ತೆ ಕಠಿಣವಾಗಿರುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ದಾಳಿಗೆ ಪ್ರತಿ ದಾಳಿ ಇದ್ದೇ ಇರುತ್ತೆ, ಅನುಮಾನನೇ ಬೇಡ, ಬರೀ ದೊಡ್ಡದಾಗಿನೇ ಇರುತ್ತೆ ಅನ್ನುವಂಥದ್ದನ್ನ ಈಗ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದೆ. ಅದರ ಜೊತೆಗೆ ಪಾಕಿಸ್ತಾನ ಏನೆಲ್ಲ ಮಾತನಾಡಿತ್ತು ಅವುಗಳನ್ನು ಕೂಡ ಹುಡುಕಿ ಲೆಕ್ಕಾಚಾರ ಇಟ್ಕೊಂಡೇ ಪಕ್ಕಾ ಲೆಕ್ಕ ಚುಕ್ತಾ ಮಾಡುವಂತ ಕೆಲಸವನ್ನ ಇವತ್ತು ಭಾರತ ಮಾಡಿದೆ. ಯಾವ ರೀತಿಯಾಗಿ ಲೆಕ್ಕ ಚುಕ್ತಾ ಮಾಡ್ತಾ ಇದೆ ಭಾರತ, ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ರಾಜನಾಥ್ ಸಿಂಗ್ ಮಹತ್ವದ ಸುಳಿವು. ಈ ಡೈಲಾಗ್ ಕೇಳಿದ್ರೆ ಪಕ್ಕ ಪಾಕಿಸ್ತಾನಿಯರ ಚಡ್ಡಿ ಒದ್ದೆ ಆಗೋದಂತೂ ಫಿಕ್ಸ್. ಅಮಾಯಕರ ಉಸಿರು ನಿಲ್ಲಿಸಿದ ಉಗ್ರರ ರಕ್ತ ಚಿಮ್ಮಿಸದೆ ಬಿಡಲ್ಲ, ಹೊಡಿತೀವಿ, ಹುಡುಕಿ ಹುಡುಕಿ ಹೊಡಿತೀವಿ, ನುಗ್ಗಿ ಹೊಡಿತೀವಿ. 26 ಹಿಂದೂಗಳನ್ನ ಬಲಿಪಡೆದ ಯಾರೊಬ್ಬರನ್ನೂ ಕೂಡ ಬಿಡಲ್ಲ ಎಂದಿದ್ದು ಬಿರಾರು ಅಲ್ಲ. ಅದುವೇ ಮೋದಿಯನ್ ಟೀಮ್ ಮಾಡಿದಂತಹ ಪ್ರತಿಜ್ಞೆ. ಪ್ರತೀಕಾರದ ಪ್ರತಿಜ್ಞೆ ಮಿಸ್ಸೇ ಆಗಲ್ಲ ಅಂತ ಹೇಳಿತ್ತು ಪಾಕ್ಗೆ ಈಗ ಗೊತ್ತಾಗಿದೆ. 25 ನಿಮಿಷದ ಪ್ರತೀಕಾರದ ವೈಮಾನಿಕ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರರ ನೆಲೆಗಳು ಉಡೀಸಾಗಿದೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಬುಡಕ್ಕೆ ಬೆಂಕಿ ಇಟ್ಟು ಬಿಸಿ ಮುಟ್ಟಿಸಿದೆ. ಇದರ ಬೆನ್ನಲ್ಲೇ ಪಾಕ್ ಉಗ್ರರ ವಿರುದ್ಧ ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ. ಪಿಕ್ಚರ್ ಅಭಿ ಬಾಕಿ ಹೈ ಅಂಥೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಖಡಕ್ ಆಗಿಯೇ ವಾರ್ನ್ ಮಾಡಿದ್ದಾರೆ. ಭಾರತ ನಡೆಸಿದಂತಹ ಏರ್ ಸ್ಟ್ರೈಕ್ನಲ್ಲಿ 100 ಮಂದಿ ಉಗ್ರರು ಮಟಾಶ್ ಆಗಿದ್ದಾರೆ ಅಂಥೇಳಿ ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಅಕ್ಷರಶಃ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪಿಕ್ಚರ್ ಅಭಿ ಬಾಕಿ ಅನ್ನೋ ರೀತಿಯಲ್ಲಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ ಇನ್ನೂ ಮುಂದುವರಿಯುತ್ತೆ, ಪಾರ್ಟ್ 2 ಕೂಡ ಇದೆ ಅನ್ನುವಂಥದ್ದು ಸರ್ವ ಪಕ್ಷಗಳಿಗೂ ತಿಳಿಸಿರೋ ಮಾಹಿತಿ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮೊದಲ ಸುತ್ತಿನ ಆಪರೇಷನ್ನಲ್ಲಿ ಆಪರೇಷನ್ ಸಿಂಧೂರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ನಡೆಸಿದಂಥ ಕುತಂತ್ರಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೊಡ್ತಾ ಇರುವಂಥ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಅಕ್ಷರಶಃ ನಡುಗೋಗಿದೆ. ಆದರೆ ಇನ್ನೂ ಹೆಚ್ಚಿನ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ಮತ್ತೊಂದು ಡೆಡ್ಲಿ ಅಟ್ಯಾಕ್. ಪಾಕ್ನ ಏರ್ ಡಿಫೆನ್ಸ್ ರಡಾರ್ ಛಿದ್ರ. ಪಾಕ್ ಕ್ಷಿಪಣಿ ದಾಳಿ ಯತ್ನಕ್ಕೆ ಭಾರತ ಪ್ರತ್ಯುತ್ತರ. ರಕ್ಷಣಾ ಸಚಿವರು ವಾರ್ನಿಂಗ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಭಾರತ ತನ್ನ ತಾಕತ್ತನ್ನು ತೋರಿಸಿದೆ. ಪಾಪಿ ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಂದು ಡೆಡ್ಲಿ ಅಟ್ಯಾಕ್ ಮಾಡಿದೆ. ಪಾಕ್ನ ಕ್ಷಿಪಣಿ ದಾಳಿ ಯತ್ನಕ್ಕೆ ಭಾರತ ಪ್ರತ್ಯುತ್ತರ ಕೊಟ್ಟಿದ್ದು, ಭಾರತ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಪಾಕ್ನ ಮಿಸೈಲ್ಸ್ ಅನ್ನ ಹೊಡೆದುರುಳಿಸಿದೆ. ಏರ್ ಫೋರ್ಸ್ನ S-400 ಸುದರ್ಶನ ಚಕ್ರವನ್ನು ಬಳಸಿ ಪಾಕ್ನ ಕ್ಷಿಪಣಿಗಳನ್ನು ಉಡೀಸ್ ಮಾಡಿದೆ. ಪಾಕ್ನ HQ-9 ವಾಯು ರಕ್ಷಣಾ ಕ್ಷಿಪಣಿ ಉಡಾವಣಾ ಘಟಕಗಳಲ್ಲಿಯೇ ಭಾರೀ ಹಾನಿಗೊಳಗಾಗಿದೆ. ಭಾರತದ 15 ನಗರಗಳನ್ನು ಪಾಕ್ ಟಾರ್ಗೆಟ್ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತ ದಿಟ್ಟ ಉತ್ತರವನ್ನು ಕೊಟ್ಟಿದ್ದು, ಲಾಹೋರ್ನ ಏರ್ ಡಿಫೆನ್ಸ್ ಅನ್ನು ಉಡೀಸ್ ಮಾಡಿದೆ. ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಸಿಯಾಲ್ಕೋಟ್ ಸೇರಿದಂತೆ 12 ನಗರಗಳನ್ನು ಟಾರ್ಗೆಟ್ ಮಾಡಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ರಕ್ಷಣಾ ಸಚಿವರು ವಾರ್ನಿಂಗ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಭಾರತ ತನ್ನ ಶಕ್ತಿಯನ್ನ ತೋರಿಸಿದೆ, ಜೊತೆಗೆ ತಾಕತ್ತನ್ನ ಪ್ರದರ್ಶನ ಮಾಡಿದೆ. ಪಾಕ್ ಕಳಿಸಿರುವಂತಹ ಕ್ಷಿಪಣಿಯನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿ ಆಗಸದಲ್ಲೇ ಹೊಡೆದು ಉರುಳಿಸಿದೆ. ಇನ್ನೊಂದು ಕಡೆಗೆ 15 ನಗರಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಟಾರ್ಗೆಟ್ ಮಾಡಿರುವಂತಹ ಪಾಕ್ಗೆ ಪ್ರತಿಯಾಗಿ ಭಾರತ ಮಗದೊಂದು ಶಾಕ್ ಅನ್ನ ಕೊಟ್ಟಿದೆ. ಅದುವೇ ಲಾಹೋರ್ನಲ್ಲಿದ್ದಂತಹ ಏರ್ ಡಿಫೆನ್ಸ್ ಹಾಗೂ ರೆಡಾರ್ ಅನ್ನ ನಿಷ್ಕ್ರಿಯಗೊಳಿಸಿ ಭಾರತ ಮಗದೊಮ್ಮೆ ಪಾಕ್ನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಆಪರೇಷನ್ ಸಿಂಧೂರ ಪಾಕ್ನಲ್ಲಿದ್ದ ಉಗ್ರರ ಸಂಹಾರ. ಬಹವಲ್ಪುರ ಮರ್ಕಜ್ ಸುಭಾನಲ್ಲಾ ಮಸೀದಿ ಛಿದ್ರ. JEM LET ಪ್ರಧಾನ ಕಚೇರಿಗಳು ಸರ್ವನಾಶ. ಇನ್ನು ಬಹವಲ್ಪುರ್ ಮರ್ಕಜ್ ಸುಭಾನಲ್ಲಾ ಮಸೀದಿ ಛಿದ್ರವಾಗಿದೆ. ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ ಪ್ರಧಾನ ಕಚೇರಿಗಳು ಸರ್ವನಾಶವಾಗಿದೆ. POK ಹಾಗೂ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ 9 ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮೂಲಕ ಉಡೀಸ್ ಮಾಡಲಾಗಿದೆ. ನಿನ್ನೆ ಭಾರತ ಸೇನೆ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ ಮಾಡಿ ನಡೆಸಿದ ಬಳಿಕ ಉಗ್ರರ ನೆಲೆ ಧ್ವಂಸವಾಗಿದೆ. ಇಲ್ಲಿಂದಲೇ ಉಗ್ರ ಮಸೂದ್ ಅಜರ್ ಜಿಹಾದ್ಗೆ ಕರೆ ಕೊಡ್ತಿದ್ದ. ಕ್ಷಿಪಣಿ ದಾಳಿಯಿಂದಾಗಿ ಧ್ವಂಸವಾದ ಕಟ್ಟಡದ ಪೂರ್ಣ ವಿಡಿಯೋ ಬಿಡುಗಡೆಯಾಗಿದ್ದು, ಆ ವಿಡಿಯೋದಲ್ಲಿ ಉಗ್ರರ ನೆಲೆ ಪೂರ್ಣ ಪ್ರಮಾಣದಲ್ಲಿ ನಿರ್ನಾಮವಾಗಿದೆ. ಭಾರತದ ಮಿಸೈಲ್ಸ್ಗೆ ಪೂರ್ತಿ ಟೆರರ್ ಕ್ಯಾಂಪ್ ಛಿದ್ರಗೊಂಡಿದೆ. ಸದ್ಯ ಟೆರರ್ ಕ್ಯಾಂಪ್ಗೆ ಪಾಕ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಸದ್ಯ ಸ್ಥಳೀಯ ಜನರಿಂದ ದಾಳಿಯಾದ ಪ್ರದೇಶಕ್ಕೆ ಭೇಟಿ ಕೊಡ್ತಿದ್ದಾರೆ. ಪೂರ್ತಿ ಟೆರರ್ ಕ್ಯಾಂಪನ್ನು ಪಾಕ್ ಸೀಲ್ ಮಾಡಿದೆ.
ಮ್ಯಾಕ್ಸರ್ ಟೆಕ್ನಾಲಜೀಸ್ ಬಿಡುಗಡೆ ಮಾಡಿದಂತಹ ಉಪಗ್ರಹದ ಚಿತ್ರಗಳಲ್ಲಿ ನಿರ್ಣಾಯಕ ಸ್ಥಳಗಳಲ್ಲಿ ದಾಳಿಯಾಗಿರುವುದು ಗೊತ್ತಾಗಿದೆ. ಬವಲ್ಪುರ, ಮರ್ಗಜ್, ಸುಬಾನಳ್ಳ ಮಸೀದಿಗಳು ಚಿತ್ರವಾಗಿದೆ. ಭಾರತದ ದಾಳಿಗೆ ಉಗ್ರರ ತಾಣಗಳು ಧ್ವಂಸಗೊಂಡಿರುವಂಥದ್ದು. ಲಷ್ಕರ್ ಇ ತೋಬಾ, ಜೈಷ್ ಇ ಮೊಹಮ್ಮದ್ ಅಂತಹ ಉಗ್ರರ ತಾಣಗಳನ್ನು ಭಾರತ ಮಿಸೈಲ್ಗಳು ಧ್ವಂಸ ಮಾಡಿವೆ. ಇದರ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ಬಿಡುಗಡೆ ಮಾಡಿದ್ದು ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು. ಭಾರತ ಈ ಉಗ್ರರ ತಾಣಗಳನ್ನು ಗುರಿಯಾಗಿಟ್ಕೊಂಡು ಮಾಡಿರೋ ಹಿನ್ನೆಲೆಯಲ್ಲಿ ಆ ಪಾಕಿಸ್ತಾನ ಏನಲ್ಲಿ ದಾಳಿಯಾಗಿ ಎಲ್ಲವೂ ಕೂಡ ಛಿದ್ರ ಆಗಿದೆ, ಅಲ್ಲೆಲ್ಲವೂ ಕೂಡ ಸೀಲ್ ಮಾಡಿರುವಂಥದ್ದು. ಪಾಕು ಸೀಲ್ ಮಾಡಿ ಅಲ್ಲಿ ಯಾರು ಕೂಡ ಮತ್ತೆ ಅಲ್ಲಿ ಚಟುವಟಿಕೆಗಳು ಮಾಡದೇ ಇರೋ ರೀತಿಯಲ್ಲಿ ಭಾರತ ಧ್ವಂಸನ ಮಾಡಿದೆ. ಈ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ನೋಡಿದಾಗ ಮೊದಲಿದ್ದಂಥ ಕ್ಯಾಂಪ್ ತದನಂತರ ಆ ಕ್ಯಾಂಪ್ಗಳೆಲ್ಲವೂ ಕೂಡ ಧ್ವಂಸ ಆಗಿರುವಂಥದ್ದು ಕಂಡು ಬರ್ತಿದೆ. ಆಪರೇಷನ್ ಸಿಂಧೂರ್ನಲ್ಲಿ ದೊಡ್ಡ ಬೇಟೆ, ಲಷ್ಕರ್ ಹೆಡ್ ಕ್ವಾರ್ಟರ್ಸ್, ಮುರಿಟ್ಗೆ ಸ್ಮಶಾನ, ಉಗ್ರ ಮಸೂದ್ ಅಜರ್ ಸಹೋದರ ಫಿನಿಶ್. ಇತ್ತ ಪಾಕ್ ಉಗ್ರ ಸಂಘಟನೆ ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಮುರಿಟ್ಗೆ ಕೂಡ ಸ್ಮಶಾನವಾಗಿದೆ. ಭಯೋತ್ಪಾದಕರ ನರ್ಸರಿ ಅಂತಲೇ ಕುಖ್ಯಾತಿ ಪಡೆದಿದ್ದ ಈ ಮುರಿಟ್ಗೆ ಅಜ್ಮಲ್ ಕಸಬ್, ಡೇವಿಡ್ ಹೆಡ್ಲಿಗೆ ಟ್ರೈನಿಂಗ್ ಕೊಟ್ಟಿದ್ದಂತಹ ಕ್ಯಾಂಪ್. ಇವಾಗ ಇದು ನಾಮಾವಶೇಷವಾಗಿದೆ. ಹಲವು ವರ್ಷಗಳಿಂದ ಭಾರತೀಯ ಗುಪ್ತಚರ ಸಂಸ್ಥೆಗಳು ಮುರಿಟ್ಗೆ ಮೇಲೆ ನಿಗಾ ಇಟ್ಟಿತ್ತು. ನಿನ್ನೆ ನಡೆದ ದಾಳಿಯಲ್ಲಿ ಅಟಾರಿ ವಾಘಾ ಗಡಿಯಿಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿದ್ದ ಮುರಿಟ್ಗೆಯನ್ನ ಧ್ವಂಸ ಮಾಡಲಾಗಿದೆ. ಸುಮಾರು 82 ಎಕರೆ ವಿಸ್ತೀರ್ಣದ ಮರ್ಕಜ್ ತೈಬಾ ಕಾಂಪ್ಲೆಕ್ಸ್ ಕೂಡ ನೆಲಸಮವಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ನ ಸೋದರ ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್ ನೆತ್ತರು ಹರಿದಿದೆ. ಈತ IC-814 ಪ್ರಯಾಣಿಕ ವಿಮಾನವನ್ನು ಹೈಜಾಕ್ ಮಾಡಿದ ಮಾಸ್ಟರ್ ಮೈಂಡ್ ಆಗಿದ್ದ. 1999 ಡಿಸೆಂಬರ್ 24ರಂದು ವಿಮಾನವನ್ನು ಹೈಜಾಕ್ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಅಸ್ಗರ್ ಪ್ರಾಣ ಬಿಟ್ಟಿದ್ದಾನೆ. ಒಟ್ಟಾರೆ ಭಾರತವನ್ನು ಕೆಣಕಿರುವ ಪಾಕಿಸ್ತಾನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಅಯ್ಯೋ ಯಾಕಪ್ಪ ಕೋಲ್ಕೊಟ್ಟು ಅದೇ ತಿನ್ನೋ ಕೆಲಸಕ್ಕೆ ಮುಂದಾದ್ವಿ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.